ಸಾಮ್ರಾಜ್ಯದ ಚಕ್ರವರ್ತಿಯಾದ ಕುಮಾರವ್ಯಾಸ ರಚಿಸಿದ ಅಭಿಮನ್ಯು ಪರಾಕ್ರಮ ಪದ್ಯವನ್ನು ಅಭಿನಯದೊಂದಿಗೆ ವಾಚಿಸುತ್ತಿದ್ದೇವೆ. ಜನಪನಂಗರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪತ ಬಲ್ಲೆನು ಮಹಾ ಆಹವದೊಳಗೆ ಪದ್ಮವ್ಯೂಹ ವೇದನ ಅನುವರ್ವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನು ಅಹಿತರನು ನೀನೆನೆದು ಚಿಂತಿಸಲು ಏಕೆ ಕಾಳಗಕ್ಕೆಯನ್ನ ಕಳುಹೆಂದ. ಅಸುಳೆಯಾದ ಟೀನ ನುಡಿಯ ಕೇಳಿ ನಸುನಗುತ್ತ ಧರ್ಮಜನು ಘನ ಪೌರುಷವು ನಿನಗೆ ಉಂಟೆಂದು ಕಂದನನ್ನು ತೆಗೆದು ಬಿಗಿಯಪ್ಪಿ ಸಿಸುವಲೇ ಮಗನೇ ನೀ ಕಾದೂವರ ಅಸಮ ಬಲ್ಲವರನ್ನು ಕಾಣ ಮಹಾರಥರ ಏಸಿಗೆಯ ನೀನು ಎತ್ತಿ ಸೈರಿಸಲು ಆಪೆ ಹೇಳು ಎಂದ. ಬಿಡು ಮರೀಚಿಯ ಕರೆಗೆ ಹರುಗೋಲು ಇಡರು ಉಂಟೆ ಲೆಪ್ಪ ದುರುಗನ ಹಿಡಿಯಲು ಏತಕ್ಕೆ ಗರುಡ ಮಂತ್ರವು ಚಪಲನೆನ್ನದಿರು ಕೊಡನ ಮಗನ ಮಂತ್ರ ದೊಡ್ಡಿನ ಕಟಿತಕ್ಕೆ ಅನು ಅಂಜುವೆನೆ ಬೆಗ್ಗಳು ನುಡಿಯಲು ಅಮ್ಮೆನು ತನ್ನ ನೀಗಲೇ ಬಿಟ್ಟು ನೋಡೆಂದ. ಕಂದ ವೈರಿಸುವ ಹಸದಳ ಎಣಿಪುದರ ಒಳಗೆ ಕೃಪಗುರುನಂದನರು ರಾಧೆಯ ಭೂರಿಶ್ರವ ಜಯದ್ರಥರು ಇಂದುದರನ್ನು ಅಡ ಆಯ್ದರು ಇಂದು ಮುಂದು ಎಣಿಸುವವರು ನಿನಗೆ ಗೆಲ್ಲುವ ಅಂದವು ಎಂತೈ ಸಮರವಿದು ಸಾಮಾನ್ಯವಲ್ಲ ಎಂದ. ಗಾಳಿ ಬೆಮರುವುದುಂಟೆ ಬೈಲಿ ಬಾಲೆ ಹಿಮ ಕಂಜುವುದೇ ಮಂಜಿನ ಮೇಲು ಗಾಳಿಗ ಉಂಟೆ ಬಲು ಬೇಸಗೆ ಬಿಸಿಲೊಳಗೆ ಬಾಳನಿವನಿ ಎನ್ನದಿರು ದುಗುಡವ ತಾಳಲಾಗದು ಬೊಪ್ಪ ನಿಮ್ಮಡಿಯಾದಿಗಳಿ ಗೌತಣವ ನಿಕ್ಕುವೆನ ರಸಿರಿಪು ಬಲವ. ಹರಿಬಲವ ಖಡ್ಡಿಗಳೇ ಮೋಹರ ಸಹಿತ ತಾವಯ್ಯನು ನಡೆ ಎಂದು ನೇಮವ ಕೊಟ್ಟನು ಅಭಿಮನ್ಯುವಿಗೆ ಆವಹಕ್ಕೆ. ಜನಪನಂಗರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪತ ಬಲ್ಲೆನು ಮಹಾ ಆಹವದ ಒಳಗೆ ಪದ್ಮವ್ಯೂಹ ವೇದನವ. ಧನ್ಯವಾದಗಳು.